ಇಲ್ಲ. ನನ್ನ ಚೈಲ್ಡ್ಹುಡ್ ಎಲ್ಲ ರವೀಂದ್ರ ಕಲಾಕ್ಷೇತ್ರ, ಎಡಿ ರಂಗಮಂದಿರ, ಕುವೆಂಪು ಕಲಾಕ್ಷೇತ್ರ, ಏನೋ ಈ ತರ ಕಲಾಕ್ಷೇತ್ರಗಳೆಲ್ಲ ನಾನು ಸ್ಪೆಂಡ್ ಮಾಡಿದ ನೆನಪಿದೆ. ಒಂದು ಚೇತಕ್ ಗಾಡಿನಲ್ಲಿ ಇಡೀ ಬೆಂಗಳೂರು ಆಡಿಟೋರಿಯಂ ನ ಸುತ್ತಾಡ್ತಾ ಇದ್ವಿ. ಕಲೆ ಅನ್ನೋದು ನನಗೆ ಯಾವತ್ತೂ ಬೇರೆ ಆಗಿಲ್ಲ, ಹುಟ್ತಾನೆ ನನ್ನ ಜೊತೆಗೆ ಬಂದಿದೆ ನನ್ನ ಕಲೆ ಅಂತ ಹೇಳಿ. ಓಕೆ, ಸಮ್ವೇರ್ ಎಲ್ಲೋ ಒಂದ್ ಕಡೆ ನಿಮ್ ಬ್ಲಡ್ ಅಲ್ಲೇ ಇದೆ ಆರ್ಟ್ ಅನ್ನೋದು. ಎಸ್, ಡೆಫಿನೆಟ್ಲಿ ಆರ್ಟ್ ಅನ್ನೋದು ನನ್ನ ಒಂದು ದೊಡ್ಡ ಸ್ಟ್ರೆಂತ್ ಅಂತ ಹೇಳಿದ್ರೆ ತಪ್ಪಾಗಲ್ಲ. ಚಿರಂಜೀವಿ ಸರ್ ಬರ್ಡೇ ದಿನಾನೇ ನನ್ನ ಒಂದು ಬರ್ಡೇ ಅನ್ನೋದು ಇಟ್ಸ್ ಲೈಕ್ ಎವ್ರಿ ಟೈಮ್ ಐ ಸೆಲೆಬ್ರೇಟ್ ದಟ್. ಚೈಲ್ಡ್ ಆರ್ಟಿಸ್ಟ್ ಆಗಿ ಚೈಲ್ಡ್ ಆರ್ಟಿಸ್ಟ್ ಆಗಿ ನಾನು ಶುರು ಮಾಡಿದ್ದು. ಬಿಕಾಸ್ ಸ್ಟೇಜ್ ಮೇಲೆ ಪರ್ಫಾರ್ಮ್ ಮಾಡೋದು ಬೇರೆ, ಕ್ಯಾಮ್ರಾ ಮುಂದೆ ಪರ್ಫಾರ್ಮ್ ಮಾಡೋದು ಬೇರೆ, ತುಂಬಾ ಡಿಫರೆನ್ಸ್ ಇರುತ್ತೆ. ಇವಾಗ ನಮ್ರತ ಆಗಿರ್ಬೋದು, ಅವರಲ್ಲಿ ನನ್ನ ಅಕ್ಕನ ಕ್ಯಾರೆಕ್ಟರ್ ಮಾಡಿ, ಸೊ ಇಟ್ ವಾಸ್ ಅನ್ ಲವ್ಲಿ ಎಕ್ಸ್ಪೀರಿಯನ್ಸ್. ಸೊ ನಿಮ್ಮ ಎಜುಕೇಶನ್ ಮತ್ತೆ ನೀವು ಸೀರಿಯಲ್ ಸಿನಿಮಾ ಹೆಂಗ್ ಬ್ಯಾಲೆನ್ಸ್ ಮಾಡ್ತಾ ಇದ್ರಿ? ತುಂಬಾನೇ ಕಷ್ಟ. ತುಂಬಾ ಜನ ಅನ್ಕೊಳ್ಬಹುದು ಏನೋ ಬಿಡು ಒಂದ್ ಇನ್ಫ್ಲೂಯೆನ್ಸ್ ಇಂದ ಪಾಸ್ ಆಗ್ತಾರೆ ಅಂತ. ಯಾವ ಮಿಡ್ಲ್ ಕ್ಲಾಸ್ಗೂ ಇನ್ಫ್ಲೂಯೆನ್ಸ್ ಇಂದ ಪಾಸ್ ಆಗುವಷ್ಟು ದುಡ್ಡಿರಲ್ಲ, ಅಥವಾ ದುಡ್ಡಿದೆ ಅಂದ ತಕ್ಷಣ ನಾವು ವಿದ್ಯೆನ ಕೊಂಡ್ಕೊಳ್ಬಹುದು ಅದೆಲ್ಲ ಖಂಡಿತವಾಗ್ಲೂ ಸುಳ್ಳು. ಅಂತ ದೊಡ್ಡ ಡೈರೆಕ್ಟರ್ ಜೊತೆ ಕೆಲಸ ಮಾಡೋದು, ಬಿಕಾಸ್ ನಾಗತಿಹಳ್ಳಿ ಚಂದ್ರಶೇಖರ್ ಸರ್ ಬಗ್ಗೆ ಮಾತಾಡೋಷ್ಟು ಕೂಡ ನಮ್ಗೆ ಐ ಥಿಂಕ್ ಡೆಫಿನೆಟ್ಲಿ ನಮ್ಗೆ ಆ ಒಂದು ಯೋಗ್ಯತೆ ಇಲ್ಲ ಅಂತ ಹೇಳ್ಬೋದು. ಬಿಕಾಸ್ ಎಲ್ಲಾ ಒಂದು ಸೆಕ್ಟರ್ ಅಲ್ಲೂ ಅಚೀವ್ ಮಾಡಿದಂತಹ ಒಂದು ವ್ಯಕ್ತಿ. ಹಾಯ್, ಹೆಲೋ, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಬಿಯಾಂಡ್ ಲಿಮಿಟ್ಸ್. ನಾನು ರಮ್ಯಾ. ಇವತ್ತಿನ ಪಾಡ್ಕಾಸ್ಟ್ ನಲ್ಲಿ ನಮ್ಮೊಟ್ಟಿಗೆ ಮತ್ತೊಬ್ಬ ಸ್ಪೆಷಲ್ ವ್ಯಕ್ತಿ ನಮ್ಮೊಟ್ಟಿಗಿದ್ದಾರೆ. ಸೊ ಇವರು ಕನ್ನಡದ ಮಲ್ಟಿ ಟ್ಯಾಲೆಂಟೆಡ್ ಆರ್ಟಿಸ್ಟ್ ಅಂತಾನೆ ಹೇಳ್ಬೋದು. ಹಾಗಿದ್ರೆ ಬನ್ನಿ ಅವನ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡೋಣ. ರೂಪಿಕಾ ಅವರೇ, ಕಾರ್ಯಕ್ರಮಕ್ಕೆ ಸ್ವಾಗತ. ಥ್ಯಾಂಕ್ ಯು. ನಮಸ್ತೆ. ಹೇಗಿದ್ದೀರಾ? ಸೂಪರ್ ಆಗಿದ್ದೀನಿ. ಓಕೆ, ಕೆಲಸಗಳೆಲ್ಲ ಹೇಗ್ ನಡೀತಾ ಇದೆ? ತುಂಬಾ ಚೆನ್ನಾಗಿ ಆಗ್ತಾ ಇದೆ. ಬೇರೆ ಬೇರೆ ಕೆಲಸಗಳು ಜಾಸ್ತಿ ಆಗ್ತದೆ. ಫೀಲಿಂಗ್ ಸೋ ಪ್ರೊಡಕ್ಟಿವ್ ಟುವರ್ಡ್ಸ್ ಲೈಫ್. ಓಕೆ, ಸೊ ವಿಲ್ ಸ್ಟಾರ್ಟ್ ಫ್ರಮ್ ಯುವರ್ ಚೈಲ್ಡ್ಹುಡ್. ಸೊ ನಿಮ್ಮ ಚೈಲ್ಡ್ಹುಡ್ ಎಲ್ಲ ನೀವು ಎಲ್ಲಿ ಸ್ಪೆಂಡ್ ಮಾಡಿದ್ದು? ಅಂದ್ರೆ ಎಲ್ಲಿಂದ, ಯಾವ ಊರು ನಿಮ್ದು ಬೇಸಿಕಲಿ? ನಾನು ಹುಟ್ಟಿ ಬೆಳೆದಿಲ್ಲ ಬೆಂಗಳೂರನ್ನೇ. ನಾನು ಹುಟ್ಟಿದ್ದು August 22. ಸೊ ಆ ಹುಟ್ಟಿದ ದಿನಾನು ಒಂಥರ ಸ್ಪೆಷಲ್ ನನ್ಗೆ. ಯಾಕೆ ಅಂದ್ರೆ ತುಂಬಾ ಜನ ಗೆಸ್ ಮಾಡ್ಬೋದು, ನಿಮ್ಗೂ ಗೆಸ್ ಮಾಡಕ್ಕೆ ನಾನೇ ಹೇಳ್ಬಿಡ್ತೀನಿ. 22 ಏನ್ ಸ್ಪೆಷಲ್ ಇರ್ಬೋದು? ಇವ್ರು ನನಗೆ ಕ್ವಶನ್ ಕೇಳ್ತಾರ, ನಾನು ಅವ್ರಿಗೆ ಕ್ವಶನ್ ಕೇಳ್ತೀನಿ ಅಂತ ಸ್ಟಾರ್ಟಿಂಗ್ ಒಂದು August 22 ಏನ್ ಸ್ಪೆಷಲ್? August 15th ಇಂಡಿಪೆಂಡೆನ್ಸ್ ಡೇ. ಐ ಡೋಂಟ್ ನೋ August 22 ಏನಂತ. ಒಂದು ಸೂಪರ್ ಸೆಲೆಬ್ರಿಟಿ ಬರ್ತ್ಡೇ ಅವತ್ತು. ನಾನಲ್ಲ, ಓಕೆ, ಬಿಯಾಂಡ್ ಲೈಕ್ ಈಸ್ ಅ ಪ್ಯಾನ್ ಇಂಡಿಯಾ ಸ್ಟಾರ್. ಅವ್ರ ಡ್ಯಾನ್ಸ್ ಫಿದಾ ಆಗ್ತೀವಿ. ಅವ್ರ ಏಜ್ಗಂತೂ ಲಿಮಿಟೇ ಇಲ್ಲ. ಯಾಕೆ? ಸಲ್ಮಾನ್ ಖಾನ್ ಎಷ್ಟು ಸಪೋರ್ಟ್ ಮಾಡ್ತೀರ ನೋಡ. ಓಕೆ, ಫೈನ್ ದೆನ್. ಓಕೆ, 3 ಕ್ಲೂ ಏನೋ 3 ನಿಮ್ಗೆ ಚಾನ್ಸಸ್. ಸೊ SRK ಒಂದಾಯ್ತು, ಇನ್ನೆರಡಿದೆ ನಿಮ್ಗೆ. ಓಕೆ, 22 ಇನ್ಯಾರ ಬರ್ಡೇ ಇರ್ಬೋದು? ಅವ್ರ ಮಗಾನು ಹೀರೋ. ಮಗನು ಹೀರೋನಾ? ಎಸ್, ಹೀಸ್ ಆಲ್ಸೋ ನಂಬರ್ 1 ಸ್ಟಾರ್. ಅಮಿತಾಬ್ ಬಚ್ಚನ್. ಓಕೆ, ಇನ್ನೊಂದು ಚಾನ್ಸ್ ಇದೆ, ಲಾಸ್ಟ್ ಚಾನ್ಸ್. ಓಕೆ, ಎಸ್, ಅವ್ರ ಇಂಡಸ್ಟ್ರಿನ ಇವಾಗ್ಲೂ ರೂಲ್ ಮಾಡ್ತಾ ಇದ್ದಾರೆ, ಇಬ್ರು ಅಷ್ಟೇ. ಸೊ ಇಡೀ ಫ್ಯಾಮಿಲಿನ ಒಂಥರ ಸ್ಟಾರ್ ಫ್ಯಾಮಿಲಿ ಅಂತ ಹೇಳ್ಬೋದು. ಸೊ ಇದಕ್ಕಿಂತ ರಿಷಿ ಕಪೂರ್. ಆಯ್ತು, ಬಾಯ್ ಬಾಯ್, ಟಾಟಾ, ಬಾಯ್. ಮೆಗಾ ಸ್ಟಾರ್ ಚಿರಂಜೀವಿ. ಎಸ್, ಐ ವೆಂಟ್ ಫಾರ್ ಬಾಲಿವುಡ್. ನೋಡಿ, ಇವರೆಲ್ಲ ಫುಲ್ ಅಲ್ಲೇ ಬಾಲಿವುಡ್ ಅಲ್ಲೇ. ಎಸ್, ಚಿರಂಜೀವಿ ಸರ್ ಬರ್ಡೇ ದಿನಾನೇ ನನ್ನ ಒಂದು ಬರ್ಡೇ ಅನ್ನೋದು ಇಟ್ಸ್ ಲೈಕ್ ಎವ್ರಿ ಟೈಮ್ ಐ ಸೆಲೆಬ್ರೇಟ್ ದಟ್. ಬಿಕಾಸ್ ಏನಾಗತ್ತೆ, ಅದೇ ಇಂಡಸ್ಟ್ರಿಲಿ ಇದೀವಿ, ಅದೇ ಅವ್ರ ಒಂಥರ ಫಾಲೋ ಮಾಡಿದಾಗ ಐ ಫೀಲ್ ಸೋ ಹ್ಯಾಪಿ. ಅಂಡ್ ಐ ಆಮ್ ಕೈಂಡ್ ಆಫ್ ಅ ಬ್ಲೆಸ್ಡ್ ಕಿಡ್ ಅಂತ ಹೇಳಿದ್ರೆ ತಪ್ಪಾಗಲ್ಲ. ನಮ್ ಇಡೀ ಒಂದು ಫ್ಯಾಮಿಲಿನ ಆರ್ಟಿಸ್ಟಿಕ್ ಫ್ಯಾಮಿಲಿ. ನನ್ನ ತಾತನಿಂದ ಹಿಡಿದು ನನ್ನ ಚಿಕ್ಕಪ್ಪ ಚಿಕ್ಕಮ್ಮ ಇಲ್ಲ ನಮ್ಮ ಅಪ್ಪ ಅಮ್ಮ ಎಲ್ಲರೂ ಕೂಡ ಕಲಾವಿದ್ರ ಕುಟುಂಬ. ಬಟ್ ಯಾರು ಇಂಡಸ್ಟ್ರಿ ಅವ್ರು ಆಗಿರ್ಲಿಲ್ಲ. ನನ್ನ ತಾತ ಬಂದು ಹಿ ವಾಸ್ ವರ್ಕಿಂಗ್ ಇನ್ BISL ಆಸ್ ಅನ್ ಅಕೌಂಟರ್. ಮತ್ತೆ ನನ್ನ ಅಜ್ಜಿ ಬಂದು ಏನು ಒಳ್ಳೆ ಸಂಗೀತ ಶಿಕ್ಷಕಿ ಆಗಿದ್ರು. ಹಾಗೆ ಮನೇಲಿ ಟ್ಯೂಷನ್ಸ್ ಕೂಡ ಮಾಡ್ತಾ ಇದ್ರು. ನಮ್ಮ ತಾತ ಪೇಂಟರ್ ಆಗಿದ್ರು. ತುಂಬಾ ಒಳ್ಳೆ ಆರ್ಟ್ ವರ್ಕ್ ಮಾಡ್ಕೊಂಡು ಮಕ್ಳಿಗೂ ಹೇಳ್ಕೊಟ್ಟು. ನಮ್ಮ ಅಮ್ಮ ಸಿಂಗರ್, ಮತ್ತೆ ಏನು ವೀಣೆ ಪ್ಲೇ ಮಾಡ್ತಾ ಇದ್ರು. ನಮ್ಮ ಚಿಕ್ಕಮ್ಮ ಕೂಡ ವಿದ್ವತ್ ಆಗಿದೆ ಸಂಗೀತದಲ್ಲಿ. ಸೊ ಹೀಗೆ ಕಲಾವಿದ್ರ ದಂಡೆ ಇದೆ ನಮ್ಮ ಇಡೀ ಫ್ಯಾಮಿಲಿನಲ್ಲಿ. ಐ ಥಿಂಕ್ ಕಲೆ ಅನ್ನೋದು ನನಗೆ ಯಾವತ್ತೂ ಬೇರೆ ಆಗಿಲ್ಲ, ಹುಟ್ತಾನೆ ನನ್ನ ಜೊತೆಗೆ ಬಂದಿದೆ ನನ್ನ ಕಲೆ ಅಂತ ಹೇಳಿ. ಸಮ್ವೇರ್ ಎಲ್ಲೋ ಒಂದ್ ಕಡೆ ನಿಮ್ ಬ್ಲಡ್ ಅಲ್ಲೇ ಇದೆ ಆರ್ಟ್ ಅನ್ನೋದು. ಎಸ್, ಡೆಫಿನೆಟ್ಲಿ ಆರ್ಟ್ ಅನ್ನೋದು ನನ್ನ ಒಂದು ದೊಡ್ಡ ಸ್ಟ್ರೆಂತ್ ಅಂತ ಹೇಳಿದ್ರೆ ತಪ್ಪಾಗಲ್ಲ. ಬಟ್ ಇಂಡಸ್ಟ್ರಿಗೆ ಬರ್ತೀನಿ ಅಂತ
ನಾನು ಯಾವತ್ತೂ ಎಕ್ಸ್ಪೆಕ್ಟ್ ಮಾಡಿಲ್ಲ. ಇಟ್ ವಾಸ್ ಲೈಕ್ ನನ್ನ ಕನಸು, ಏನ್ ಕನ್ಸು ಕಾಣ್ತಾ ಇದ್ದೀರಾ ನೀವು ಇಂಡಸ್ಟ್ರಿಗೆ ಬರಬೇಕು ಅಂತ ಅನ್ಕೊಂಡಿದ್ರಾ ಅಂತಂದ್ರೆ ಡೆಫಿನೆಟ್ಲಿ ನನಗೆ ಗೊತ್ತಿರ್ಲಿಲ್ಲ. ನಾನು ಡಾಕ್ಟರ್ ಆಗ್ಬೇಕು ಅಂತ ಅನ್ಕೊಂಡಿದ್ದವಳು. ಬಟ್ ನನ್ನ ಚೈಲ್ಡ್ಹುಡ್ ತುಂಬಾ ಒಂಥರ ಒಳ್ಳೆ ಸ್ಟ್ರೆಂತ್ ನ ತಂದ್ಕೊಡ್ತು. ನಾನು ತುಂಬಾ ತುಂಟಿ ಹುಡುಗಿ, ಸಿಕ್ಕಾಪಟ್ಟೆ ತರಲೆ ಮಾಡೋಳು. ನನ್ನ ತಾಯಿ ಡ್ಯಾನ್ಸ್ ನ ಕಂಟಿನ್ಯೂ ಮಾಡಕ್ ಆಗ್ಲಿಲ್ಲ, ಬಿಕಾಸ್ ಅವ್ರಿಗೆ ಗೌರ್ಮೆಂಟ್ ಕೆಲಸ ಸಿಕ್ತು ಅಂತ ಹೇಳಿ ಅವರು ಹೋಗ್ಲೇಬೇಕಾಗಿತ್ತು. ಬಿಕಾಸ್ ಆಗಿನ ಕಾಲದಲ್ಲಿ ಗೌರ್ಮೆಂಟ್ ಕೆಲಸ ಅನ್ನೋದು ಇಟ್ ಇಸ್ ಸಮಥಿಂಗ್ ಅ ಬ್ಲೆಸ್ಸಿಂಗ್ ಅಂತ ಹೇಳ್ಬೋದು. ಬಟ್ ನಾನು 3:30 ಸ್ಕೂಲಿಂದ ಬಂದ್ಬಿಡ್ತಾ ಇದ್ದೆ. ಈ 3:30 4:15 ನನ್ನನ್ನು ಎಂಗೇಜ್ ಮಾಡಬೇಕು, ಇಲ್ಲಾಂದ್ರೆ ಈ ಹುಡುಗಿ ಅಂತೂ ಸಿಕ್ಕಾಪಟ್ಟೆ ತರಲೆ ಮಾಡ್ತಾಳೆ, ಮನೆಯಲ್ಲಿ ಏನು ವಸ್ತುಗಳು ಇರ್ಗೋಡ್ಸಲ್ಲ ಅನ್ನೋಷ್ಟು ನಾನು ತರಲೆ ಆಗಿದ್ದೆ. ನಮ್ಮ ಅಣ್ಣ ಜೊತೆ ಅಷ್ಟು ಜಗಳ ಆಡ್ತಾ ಇದ್ದೆ ನಾನು. ಸೊ ಆ ಒಂದು ಎಂಗೇಜಿಂಗ್ ಟೈಮ್ಗೆ ನನ್ನ ಸ್ಕೂಲ್ ಪಕ್ಕದಲ್ಲೇ ಇರುವಂತಹ ಡ್ಯಾನ್ಸ್ ಕ್ಲಾಸಿಗೆ ಸೇರಿಸಿದ್ರು ನಮ್ಮಮ್ಮ, ಕ್ಲಾಸಿಕಲ್ ಡ್ಯಾನ್ಸ್. ಆ ವಯಸ್ಸಲ್ಲಿ ಅಲ್ಲಿ ಕಿಂಡರ್ ಗಾರ್ಡನ್ ಹೋಗೋ ಟೈಮಲ್ಲೆಲ್ಲ ನಮ್ಗೆ ಡ್ಯಾನ್ಸ್, ಅದು ಶಾಸ್ತ್ರೀಯ ನೃತ್ಯ, ಭರತನಾಟ್ಯಂ ಅಂತ ಹೇಳಿದ್ರೆ ಇನಿಷಿಯಲ್ ಡೇಸ್ ಅಲ್ಲಿ ನಮ್ಗೆ ಅಷ್ಟೊಂದು ರಿದಮಿಕ್ ಆಗಿರಲ್ಲ, ಇಂಟ್ರೆಸ್ಟಿಂಗ್ ಆಗಿರಲ್ಲ, ಬಿಕಾಸ್ ಅದು ಎಂಟರ್ಟೈನಿಂಗ್ ಆಗಿರಲ್ಲ. ತುಂಬಾ ಚೌಕಟ್ಟಾಗಿ ಕಲಿಬೇಕಾಗತ್ತೆ, ಶಾಸ್ತ್ರಬದ್ಧವಾಗಿ ಕಲಿಬೇಕಾಗತ್ತೆ. ಅದಕ್ಕೆ ಅರಮಂಡಿ ಮತ್ತೆ ತಟ್ಟಡುವುದೆಲ್ಲ ಮಾಡ್ಬೇಕಾದ್ರೆ ತುಂಬಾ ಸ್ಟ್ಯಾಮಿನಾ ಬೇಕಾಗತ್ತೆ, ಸ್ಟ್ರೆಂತ್ ಇರ್ಬೇಕಾಗತ್ತೆ. ತುಂಬಾ ನನಗೂ ಹೋಗ್ತಾ ಕ್ಲಾಸ್ಗೆ ಹೋಗೋದ್ ಬೇಡ ಅಂತ ಜಗಳ ಮಾಡ್ಕೊಂಡು ಹೋಗದೆ ಇದ್ದು ಇದೆ. ಅಯ್ಯೋ ನಾನಲ್ಲಿ ಹೋದ್ರೆ ಮೇಡಮ್ ಬೈತಾರೆ, ಚೆನ್ನಾಗಿ ಕಾಲೆಲ್ಲ ನೋವು ಬರುತ್ತೆ ಅಂತ ನಾನು ಹಠ ಮಾಡ್ಕೊಂಡು ಇದೆ. ಬಟ್ ನಮ್ಮ ತಾಯಿಯ ಕಾನ್ಸ್ಟೆಂಟ್ ಮೋಟಿವೇಶನ್, ಇಲ್ಲ ಹೋಗು ಹೋಗು ಪರವಾಗಿಲ್ಲ ನೀನು ಹೋಗು ಅಂತ ಹೇಳಿ ಆ ಒಂದು ಕಾನ್ಸ್ಟೆಂಟ್ ಮೋಟಿವೇಟ್ ಮಾಡಿ ಮಾಡಿ ನನಗೆ ಅಷ್ಟು ಸಪೋರ್ಟ್ ಮಾಡಿದ್ದಕ್ಕೆ ನನ್ನ ಪ್ರೊಫೆಷನ್ ಆಯ್ತು. ನನಗೆ ನನ್ನ ಒಂದೇಲೋ ಸುಮ್ಮನೆ ಟೈಮ್ ಪಾಸ್ಗೆ ಹೋಗಿ ಕಲ್ತಂತ ಒಂದು ವಿದ್ಯೆ ಅಥವಾ ಸೇರ್ಕೊಂಡಂತ ವಿದ್ಯೆ ನನ್ನ ಜೀವನನೇ ಆಗಿ ಅದು ಕನ್ವರ್ಟ್ ಆಗತ್ತೆ ಅಂತಂದ್ರೆ ಇಟ್ ಇಸ್ ಸಮಥಿಂಗ್ ಬ್ಲೆಸ್ಸಿಂಗ್ ಅಂತಾನೆ ಹೇಳ್ಬೋದು. ಸೊ ಡ್ಯಾನ್ಸ್ ಕಲಿತಾ ಇದ್ದೆ, ಒಂದಷ್ಟು ಪರ್ಫಾರ್ಮೆನ್ಸ್ ಕೊಡುವಂತಹ ಒಂದಷ್ಟು ನನಗೆ ಅವಕಾಶಗಳು ಸಿಕ್ತು. ರೂಪಿಕಾಗಿಂತ ಮುಂಚೆ ನಾನು ಅಪೂರ್ವ ಡಿ ಸಾಗರ್, ನನ್ನ ಒರಿಜಿನಲ್ ಹೆಸರು ನನ್ನ ಅಪೂರ್ವ ಡಿ ಸಾಗರ್ ಅಂತ ನನ್ನ ತಂದೆ ತಾಯಿ ಇಟ್ಟಿದ್ದು. ಸೊ ವಿ ಆರ್ ಫ್ರಮ್ ಅ ವೆರಿ ಮಿಡಲ್ ಕ್ಲಾಸ್ ನಾರ್ಮಲ್ ಆರ್ಥೋಡಾಕ್ಸ್ ಫ್ಯಾಮಿಲಿ ಇಂದಾನೆ ಬಂದಂತ ಹುಡುಗಿ. ಪರ್ಫಾರ್ಮೆನ್ಸ್ ಒಂದು ಎಲ್ಲಾರು ಯೂಶಲಿ ಚೈಲ್ಡ್ಹುಡ್ ಅಂದ್ರೆ ಎಲ್ಲೆಲ್ಲಿ ಸ್ಪೆಂಡ್ ಮಾಡ್ತಾರೆ, ಯಾವ್ದಾದ್ರು ಮಾಲ್ ಅಲ್ಲೋ ಸಿನಿಮಾನೋ ಅಥವಾ ಯಾವ್ದಾದ್ರು ಒಂದು ಲಾಲ್ ಬಾಗೋ ಕಬ್ಬನ್ ಪಾರ್ಕೋ ಈ ತರ ಎಲ್ಲ ಒಂಥರ ಡೇನ ಸ್ಪೆಂಡ್ ಮಾಡುವಂತ ಒಂದು ಇದಿರುತ್ತೆ, ಡೇಸ್ ಇರುತ್ತೆ. ಆದ್ರೆ ನನಗೆ ಅದ್ಯಾವ್ದು ನೆನಪಿಲ್ಲ. ನನ್ನ ಚೈಲ್ಡ್ಹುಡ್ ಎಲ್ಲ ರವೀಂದ್ರ ಕಲಾಕ್ಷೇತ್ರ, ಎಡಿಯ ರಂಗಮಂದಿರ, ಕುವೆಂಪು ಕಲಾಕ್ಷೇತ್ರ, ರವೀಂದ್ರ ಈ ತರ ಕಲಾಕ್ಷೇತ್ರಗಳೆಲ್ಲ ನಾನು ಸ್ಪೆಂಡ್ ಮಾಡಿದ್ ನೆನಪಿದೆ. ಬಿಕಾಸ್ ಸ್ಕೂಲ್ ಮುಗಿಸ್ಕೊಂಡ್ ಬಂದಿದ ತಕ್ಷಣ ಏನೋ ಒಂದು ಪ್ರೋಗ್ರಾಮ್ ಇರೋದು, ವೀಕೆಂಡ್ಸ್ ಪೂರ್ತಿ ಕಾಂಪಿಟೇಷನ್ಸ್ ಅಟೆಂಡ್ ಮಾಡ್ತಾ ಇದ್ದೆ. ಒಂದು ಚೇತಕಲ್ಲಿ ನನ್ನ ತಂದೆ ಒಂದಷ್ಟು ಪಾಂಪ್ಲೆಟ್ಸ್ ನ ತಗೊಂಡ್ಬರೋರು, ಎಲ್ಲೆಲ್ಲಿ ಏನೇನ್ ಕಾಂಪಿಟೇಷನ್ಸ್ ಇದೆ ಅಂತ ಹೇಳಿ. ನನ್ನ ತಾಯಿ ಯಾವ ಕಾಂಪಿಟೇಷನ್ಸ್ಗೆ ಏನ್ ರೆಡಿ ಆಗ್ಬೇಕು ಅಂತ ಅವ್ರ ಕಾಸ್ಟ್ಯೂಮ್ಸ್ ರೆಡಿ ಮಾಡ್ಕೊಳ್ಳೋರು. ನಮ್ಮ ಅಣ್ಣ ಕ್ಯಾಸೆಟ್ಸ್ ರೆಡಿ ಮಾಡ್ತಾ ಇದ್ದ. ಸೊ ಇಷ್ಟೆಲ್ಲ ನಾವು ಇಟ್ಕೊಂಡು ಒಂದು ಚೇತಕ ಗಾಡಿನಲ್ಲಿ ಇಡೀ ಬೆಂಗಳೂರು ಆಡಿಟೋರಿಯಂ ನ ಸುತ್ತಾಡ್ತಾ ಇದ್ವಿ. ಸೊ ಈ ತರ ಆಗಿ ಒಂದಷ್ಟು ನನಗೆ ಒಂಥರ ಲೈಮ್ ಲೈಟ್ ಬರುವಂತಹ ಅವಕಾಶ ಆಯ್ತು, ಒಂದಷ್ಟು ಜನನ್ನ ಭೇಟಿ ಆಗುವಂತ ಒಂದು ಅವಕಾಶ ಆಯ್ತು. ಸೊ ಅಲ್ಲಿ ನಾನು ಒಂದಷ್ಟು ಅಸೋಸಿಯೇಟ್ ಡೈರೆಕ್ಟರ್ಸ್ ನ, ಒಂದು ಡೈರೆಕ್ಟರ್ಸ್ ನ, ಆರ್ಟಿಸ್ಟ್ ನ ಮೀಟ್ ಮಾಡುವಂತಹ ಒಂದು ಬ್ಯೂಟಿಫುಲ್ ಮೆಮರೀಸ್. ಅವಾಗ ನನ್ನ ಅಸೋಸಿಯೇಟ್ ಡೈರೆಕ್ಟರ್ ನನ್ನ ನೋಡ್ಬಿಟ್ಟು, ಯಾಕೆ ನೀವು ನಿಮ್ಮ ಮಗಳನ್ನ ಸ್ಕ್ರೀನ್ ಟೆಸ್ಟ್ ಕರ್ಕೊಂಡ್ ಬರ್ಬಾರ್ದು ಅಂತ, ಮೇ ಬಿ ಅವಾಗ ನಾನು 3rd ಸ್ಟ್ಯಾಂಡರ್ಡ್ ಇದ್ದೆ ಅಂತ ಅನ್ಸುತ್ತೆ. ಸೊ 3rd ಸ್ಟ್ಯಾಂಡರ್ಡ್ ಇದ್ದಾಗ ನನಗೆ ನಾಗತಿಹಳ್ಳಿ ಚಂದ್ರಶೇಖರ್ ಸರ್ ಪ್ರೊಡಕ್ಷನ್ ಇಂದ ಅಮರ್ ಸರ್ ಅಂತ ಒಂದು ಗೆಸ್ಟ್ ಆಗಿ ಬಂದಿದ್ರು. ಅವ್ರು ನನ್ನ ಡ್ಯಾನ್ಸ್ ನೋಡ್ಬಿಟ್ಟು ಸ್ಕ್ರೀನ್ ಟೆಸ್ಟ್ ಕರ್ಕೊಂಡ್ ಬನ್ನಿ ಇವ್ರಿಗೆ, ಈ ಟಿವಿನಲ್ಲಿ ಒಂದು ಸೀರಿಯಲ್, ಇವಾಗ ಕಲರ್ಸ್ ಮುಂಚೆ ಇವಾಗ ಈ ಟಿವಿ ಅವಾಗ ಕರ್ಕೊಂಡ್ ಬನ್ನಿ ಮಗಳನ್ನ ಅಂತ ಹೇಳಿದಾಗ, ಓಕೆ ಲೆಟ್ ಅಸ್ ಗಿವ್ ಸಮ್ ಟ್ರೈ ಅಂತ ಹೇಳಿ ಹೋಗಿ ಅಲ್ಲೆಲ್ಲ ಒಂದು ದಂಡ ಒಂದು 30-40 ಜನ ಆಲ್ರೆಡಿ ಏನೋ ಪ್ರೂವ್ ಮಾಡಿದಂತಹ ಒಂದು ಚೈಲ್ಡ್ ಆರ್ಟಿಸ್ಟ್ ಗಳಿದ್ರು. ಅವ್ರಗಳ ಮಧ್ಯೆ ನಾನೇನು ಈಗಿನ ಲಿಲಿಪುಟ್ ತರ ಹೋಗಿ ಐ ಜಸ್ಟ್ ಅಟೆಂಡೆಡ್ ದ ಸ್ಕ್ರೀನ್ ಟೆಸ್ಟ್. ಬಟ್ ಅದಕ್ಕಿಂತ ಮುಂಚೆ ರಂಗಭೂಮಿನಲ್ಲಿ ಕೂಡ ನಾನು ಕೆಲಸ ಮಾಡುವಂತಹ ಒಂದು ಎಕ್ಸ್ಪೀರಿಯನ್ಸ್ ವಿತ್ ಹಿರಣ್ಣಯ್ಯ ಅಂಕಲ್, ಮಾಸ್ಟರ್ ಹಿರಣ್ಣಯ್ಯ ಅಂಕಲ್ ಜೊತೆ, ಮತ್ತೆ ಕೆಂಪೇಗೌಡ ಅಂತ ಒಂದು ನಾಟಕದಲ್ಲಿ ನಾನ್ ಕೆಂಪೇಗೌಡನ ಪಾತ್ರ. ಸೊ ಇದೆಲ್ಲ ನನಗೆ ಆಗಾಗ ಹಂಗಂಗೆ ಲೈಫಲ್ಲಿ ನಾನು ಅದು ಇದು ಆಗ್ಬೇಕು ಅಂತ ಅನ್ಕೊಂಡಿಲ್ಲ, ಲೈಫ್ ತಾನಾಗ್ತಾನೆ ತಗೊಂಡು ಹೋಗ್ತಾ ಇದ್ದಂತಹ ರೀತಿ. ಸೊ ಮೈ ಚೈಲ್ಡ್ಹುಡ್ ವಾಸ್ ವೆರಿ ಬಿಸಿ, ವೆರಿ ಕಲರ್ಫುಲ್, ವೆರಿ ಕ್ರಿಯೇಟಿವ್ ಅಂತ ಹೇಳ್ಬೋದು. ಸೊ ಅದಾದ್ಮೇಲೆ ನಿಮಗೆ ಯಾವ ಏಜ್ ನಲ್ಲಿ ನಿಮ್ಗೆ ಫಸ್ಟ್ ಮೂವಿ ಆಫರ್ ಬಂದಿದ್ದು?
ನಾನು ಫಸ್ಟ್ ಸೀರಿಯಲ್ ನಾನು ಶುರು ಮಾಡಿದ್ದು 3rd ಸ್ಟ್ಯಾಂಡರ್ಡ್ ಅಲ್ಲಿ. ಅವಾಗ ನಾನು ಆಸ್ ಐ ಸೆಡ್ ಹೌದು ಚೈಲ್ಡ್ ಆರ್ಟಿಸ್ಟ್ ಆಗಿ ಚೈಲ್ಡ್ ಆರ್ಟಿಸ್ಟ್ ಆಗಿ ನಾನು ಶುರು ಮಾಡಿದ್ದು. ಓಕೆ ಹೋದೆ, ಏನು ಸ್ಕ್ರೀನ್ ಟೆಸ್ಟ್ಗೆಲ್ಲ ನಾನು ಕೊಟ್ಟೆ. ಏನು ಐ ಡೋಂಟ್ ನೋ, ಐ ರಿಯಲಿ ಡಿಡ್ ನ್ಯೂ ದಟ್ ಹೇಗ್ ವರ್ಕ್ ಆಗುತ್ತೆ. ಬಿಕಾಸ್ ಸ್ಟೇಜ್ ಮೇಲೆ ಪರ್ಫಾರ್ಮ್ ಮಾಡೋದು ಬೇರೆ, ಕ್ಯಾಮ್ರಾ ಮುಂದೆ ಪರ್ಫಾರ್ಮ್ ಮಾಡೋದು ಬೇರೆ, ತುಂಬಾ ಡಿಫ್ರೆನ್ಸ್ ಇರುತ್ತೆ. ಡೆಫಿನೆಟ್ಲಿ. ಸೊ ನಾನು ಹೋಗ್ತಾ ಇದ್ದಂಗೆ ಫುಲ್ ಡ್ರಾಮಾ ಡೈಲಾಗ್ ತರ ಎಲ್ಲ ಲೌಡ್ ಆಗಿ ಹೇಳಕ್ಕೆ ಶುರು ಮಾಡಿದೆ. ನನ್ನನ್ನ ಕೂಡಿಸ್ಕೊಂಡು ಗೈಡ್ ಮಾಡಿದ್ರು, ಯಾರು ಅಮರ್ ಸರ್ ಹೇಳಿದ್ರು, ಈ ತರ ಅಲ್ಲ, ಸ್ವಲ್ಪ ಸೆಟಲ್ಡ್ ಆಗಿ ಆಕ್ಟ್ ಬರ್ಬೇಕು ಅಂತೆಲ್ಲ ಹೇಳಿ ನನಗೆ ತಿದ್ದಿ ಒಂದು ಪೇಷನ್ಸ್ ಆಗಿ ನನಗೆ 1 hour ಟೈಮ್ ಕೊಟ್ಟು ತಿರ್ಗಾ ನನ್ನ ಆಡಿಷನ್ ಮಾಡಿ, ಆಮೇಲೆ ಏನೋ ನನಗೆ 1-2 ದಿನಲ್ಲಿ ಕಾಲ್ ಮಾಡ್ತೀನಿ ಅಂತ ಹೇಳಿದ್ರು. ನಾನು ಸರಿ ಸರ್ ಆಯ್ತು ಅಂತ, ಬಿಕಾಸ್ ಆ 2 ದಿನ ಗೊತ್ತು, ಬಂದ್ರು ಬರ್ಬೋದು ಬರ್ದೇನೋ ಇರ್ಬೋದು ಅಂತ ಹೇಳಿ ಇಟ್ಸ್ ಜಸ್ಟ್ ಅನ್ ಎಕ್ಸ್ಪೀರಿಯನ್ಸ್ ಅಂತ ನಾನು ಕನ್ಸಿಡರ್ ಮಾಡಿದೆ. ಅದಾದ್ಮೇಲೆ ನನಗೆ 2 ದಿನದಲ್ಲಿ ಕಾಲ್ ಬಂತು. ನಮ್ಮ ತಾಯಿ ರಿಸೀವ್ ಮಾಡಿ, ನಿಮ್ ಮಗಳು ಸೆಲೆಕ್ಟ್ ಆಗಿದ್ದಾಳೆ ಬೆಳ್ಳಿ ಚುಕ್ಕಿ ಅಂತ ಒಂದು ಸೀರಿಯಲ್ ಅಲ್ಲಿ ಅಭಿನಯ ಅವರ ಮಗಳ ಕ್ಯಾರೆಕ್ಟರ್ ಪ್ಲೇ ಮಾಡುವಂತ ಒಂದು ಅವಕಾಶ. ಸೊ ಇನಿಷಿಯಲಿ ಹೋಗ್ತಾ ಇದ್ದಂಗೆ ಅಂತ ದೊಡ್ಡ ಡೈರೆಕ್ಟರ್ ಜೊತೆ ಕೆಲಸ ಮಾಡೋದು. ಬಿಕಾಸ್ ನಾಗತಿಹಳ್ಳಿ ಚಂದ್ರಶೇಖರ್ ಸರ್ ಬಗ್ಗೆ ಮಾತಾಡೋಷ್ಟು ಕೂಡ ನಮ್ಗೆ ಐ ಥಿಂಕ್ ಡೆಫಿನೆಟ್ಲಿ ನಮ್ಗೆ ಆ ಒಂದು ಯೋಗ್ಯತೆ ಇಲ್ಲ ಅಂತ ಹೇಳ್ಬೋದು. ಬಿಕಾಸ್ ಎಲ್ಲಾ ಒಂದು ಸೆಕ್ಟರ್ ಅಲ್ಲೂ ಅಚೀವ್ ಮಾಡಿದಂತಹ ಒಂದು ವ್ಯಕ್ತಿ, ಅಂಡ್ ಅದೇ ಒಂದು ಸೆಟ್ ಆಫ್ ಸ್ಟ್ಯಾಂಡರ್ಡ್ ನ ಸೆಟ್ ಮಾಡಿದಂತಹ ಒಂದು ಕ್ಲಾಸ್ ಪರ್ಸನ್ ಅಂತ ಹೇಳಿದ್ರೆ ತಪ್ಪಾಗಲ್ಲ. ಅಂತ ಒಂದು ಲೆಜೆಂಡ್ ಸೀರಿಯಲ್ ಅಲ್ಲಿ ನಾನು ಲಾಂಚ್ ಆಗೋದು, ಇಟ್ ಇಸ್ ಅನ್ ಅಮೇಸಿಂಗ್ ಥಿಂಗ್. ಅಂಡ್ ಯಾವ್ದೋ 1 day ಆರ್ಟಿಸ್ಟ್ 2 day ಆರ್ಟಿಸ್ಟ್ ಕ್ಯಾರೆಕ್ಟರ್ ಅಲ್ಲ, ಕಂಟಿನ್ಯೂಟಿ ರೋಲ್ ಅಲ್ಲಿ ನನಗೆ ಹೋಗ್ತಾ ಇದ್ದಂಗೆ ನನಗೆ ಇಟ್ ವಾಸ್ ಅ ವಾರ್ಮ್ ವೆಲ್ಕಮ್. ನನ್ನ ಫಸ್ಟ್ ಸ್ಯಾಲರಿ ಬಂದು 250 ರೂಪಾಯಿ, ದಿನಕ್ಕೆ 250 ರೂಪಾಯಿ ನನಗೆ ಪೇ ಮಾಡ್ತಾರೆ. ದಟ್ ಇಸ್ ಸಮಥಿಂಗ್ ವಾವ್. ಆ ಟೈಮಲ್ಲಿ ಎಸ್ 3rd ಸ್ಟ್ಯಾಂಡರ್ಡ್ ಅಲ್ಲಿ ಇದ್ದಾಗ, ಅವಾಗ ನಮ್ಗೆ ಏನು ಹುಡುಕ್ ಬುದ್ಧಿ ಇರುತ್ತೆ, ಸ್ಕೂಲ್ಗೆ ಹೋಗಿ ತರಲೆ ಮಾಡೋದಾಗ್ಲಿ, ಈ ತರ ಒಂದು ಝೋನ್ ಇರುತ್ತೆ. ಬಟ್ ನನಗೆ ದೇವ್ರು ಬೇರೆನೇನೋ ಮಾಡಿದಾನೆ, ಬೇರೆ ಯಾವುದೋ ಒಂದು ಜೀವನ ನನಗೆ ಸೃಷ್ಟಿ ಮಾಡಿದಾನೆ ಅಂತ ಅನ್ಸತ್ತೆ. ಅವಾಗ ಶುರು ಆದಂತಹ ನನ್ನ ಬಣ್ಣದ ಬದುಕು ಟೆಚ್ಚೋಡ್ ಸುಮ್ನೆ ಹೇಳೋದಲ್ಲ. ನನ್ನ ಏಜ್ ಏನು ಅಂತ ನೀವು ಅನ್ಕೊಳ್ಬಹುದು. ಇಟ್ ಇಸ್ ಮೋರ್ ದೆನ್ 22 to 23 years ನಾನು ಇಂಡಸ್ಟ್ರಿಯಲ್ಲಿ ಇನ್ನ ಇದ್ದೀನಿ ಟೆಚ್ಚುಡ್. ಸೊ ಕೆಲಸ ಮಾಡ್ಕೊಂಡು ಹೋಗ್ತಾನೆ ಇದ್ದೀನಿ. ಅಂಡ್ ಅದು ಇದು ಅಪ್ಸ್ ಅಂಡ್ ಡೌನ್ಸ್ ಇದ್ದೇ ಇರತ್ತೆ. ಇಂಡಸ್ಟ್ರಿ ಅಥವಾ ಲೈಫ್ ಅಥವಾ ಯಾವುದೇ ಒಂದು ಕೆಲಸದಲ್ಲಾದ್ರೂ ಅಪ್ಸ್ ಅಂಡ್ ಡೌನ್ಸ್ ಇದ್ದೇ ಇರುತ್ತೆ. ಬಟ್ ಎಲ್ಲ ಲರ್ನಿಂಗ್ ಪ್ರೊಸೆಸ್ ಆಗಿ ನಾನು ತಗೊಂಡು ಹೋಗ್ತಾ ಇದ್ದೆ. ಸೊ ಬೆಳ್ಳಿ ಚುಕ್ಕಿ ಶುರು ಆಯ್ತು. ಬೆಳ್ಳಿ ಚುಕ್ಕಿ ಆಗಿದ ತಕ್ಷಣ ನನಗೆ ಹಸೆಮಣೆ ಅಂತ ಒಂದು ಸೀರಿಯಲ್ ಅಲ್ಲಿ ಆಕ್ಟ್ ಮಾಡುವಂತ ಅವಕಾಶ, ಅದು ವಜ್ರೇಶ್ವರಿ ಕಂಬೈನ್ಸ್ ಅವ್ರದ್ದು. ಸೊ ವಜ್ರೇಶ್ವರಿ ಕಂಬೈನ್ಸ್ ಅಲ್ಲಿ ಟೈಟಲ್ ರೋಲ್ ನನಗೆ ಸಿಕ್ತು. ಅದೊಂದು ಬ್ಯೂಟಿಫುಲ್ ಜರ್ನಿ. ಅದಾದ್ಮೇಲೆ ತ್ರಿವೇಣಿ ಸಂಗಮ ಅಂತ ಒಂದು ಸೀರಿಯಲ್ ಅಲ್ಲಿ ಶ್ರೀನಿವಾಸ್ ಮೂರ್ತಿ ಅಂಕಲ್ ನಿರ್ದೇಶನದಲ್ಲಿ ಕೆಲಸ ಮಾಡುವಂತ ಅವಕಾಶ. ಅದ್ರಲ್ಲಿ CR ಸಿಂಹ ಸರ್ ಜೊತೆ, ಅಂಡ್ ಇವಾಗ ನಮ್ಮ ಯಾರಪ್ಪ ಸೌಂದರ್ಯ ಮೇಡಮ್ ಆಪ್ತ ಮಿತ್ರ ಇದೆಲ್ಲ, ಆ ಒಂದು ಸಿನಿಮಾಗೆ ಸೌಂದರ್ಯ ಮೇಡಮ್ಗೆ ಡಬ್ ಮಾಡಿದಂತಹ ಶಶಿಕಲಾ ಅಂತ ಇದ್ರು, ಅವ್ರು ನನ್ನ ತಾಯಿ ಆಗಿ, ಮತ್ತೆ ಇವಾಗ ನಮ್ರತ ಆಗಿರ್ಬೋದು, ಅವರೆಲ್ಲ ನನ್ನ ಅಕ್ಕನ ಕ್ಯಾರೆಕ್ಟರ್ ಮಾಡಿ. ಸೊ ಇಟ್ ವಾಸ್ ಅನ್ ಲವ್ಲಿ ಎಕ್ಸ್ಪೀರಿಯನ್ಸ್. ನನ್ನ ಫಸ್ಟ್ ಡ್ಯಾನ್ಸ್ ಡೈರೆಕ್ಟರ್ ಬಂದು ಸೀರಿಯಲ್ಗೆ ನವೀನ್ ಕೃಷ್ಣ ಸರ್. ಅದ್ರ ಟೈಟಲ್ ಟ್ರ್ಯಾಕ್ ನನಗೆ ನವೀನ್ ಕೃಷ್ಣ ಸರ್ ಮಾಡಿದ್ದು. ಅದಾದ್ಮೇಲೆ ಬದುಕು ಅಂತ ಒಂದು ಸೀರಿಯಲ್ ಅಲ್ಲಿ ಮಾಡಿದೆ. ಬದುಕುನಲ್ಲಿ ಸತೀಶ್ ನೀನಾಸಂ ಅವರ ಪೇರ್ ಕ್ಯಾರೆಕ್ಟರ್. ಒಂದು 15-20 ಸೀರಿಯಲ್ಗಳು ಮಾಡಿದೆ ನಾನು ಅವಾಗ. 50-50 ಅಂತ ನಮ್ಮ ಸಿಹಿಕಾಯಿ ಚಂದ್ರು ಅಂಕಲ್ ಫೈನಲ್ ಕಟ್ ಪ್ರೊಡಕ್ಷನ್, ಬದುಕು ಮಾಯೆ ಆಟ ಅಂತ. ಎವ್ರಿಥಿಂಗ್ ವಾಸ್ ಅನ್ ಯೂನೀಕ್ ಕ್ಯಾರೆಕ್ಟರ್. ಅಂಡ್ ಈಗಲೂ ಅದನ್ನ ನಾನೆಲ್ಲ ಎಪಿಸೋಡ್ಸ್ಗಳನ್ನ ತೆಗೆದು ನೋಡ್ತಾ ಇದ್ರೆ ಎಷ್ಟು ಅದ್ಭುತವಾದಂತಹ ಪಾತ್ರಗಳು ಕೊಟ್ಟಿದ್ರು ನನಗೆ. ಸೀರಿಯಲ್ ಬಗ್ಗೆ ಗಂಧಗಾಳಿ ಗೊತ್ತಿರ್ಲಿಲ್ಲ ನನಗೆ, ಆಕ್ಟಿಂಗ್ ಬಗ್ಗೆ ನನಗೇನು ವಿಚಾರಗಳು ಗೊತ್ತಿರ್ಲಿಲ್ಲ, ಅಥವಾ ನನ್ಗೆ ಯಾರು ಗಾಡ್ ಫಾದರ್ ಅಂತ ನನಗೆ ಯಾರು ಇರ್ಲಿಲ್ಲ, ಅಥವಾ ನನ್ನ ತಂದೆ ತಾಯಿಯಾಗಿ ಯಾರು ಪ್ರೊಡ್ಯೂಸರ್ ಅಂತ ಆಗಿರ್ಲಿಲ್ಲ. ಡೈರೆಕ್ಟ್ ನನಗೊಂಥರ ದೊಡ್ಡದಾಗಿ ನನಗೆ ದೇವ್ರ ನನಗೆ ಬಂದು ಬಾಮ ನಿನ್ನ ನಾನು ಕರ್ಕೊಂಡು ಹೋಗ್ತೀನಿ ಅಂತ ನನಗೆ ಐ ಥಿಂಕ್ ಇಟ್ಸ್ ಲೈಕ್ ಅ ವಂಡರ್ಲ್ಯಾಂಡ್ ಕರ್ಕೊಂಡ್ ಬಂದಂತ ಒಂದು ಫೀಲಿಂಗ್ ಅಂತ ಹೇಳ್ಬೋದು. ಸೊ ತುಂಬಾನೇ ಬ್ಯುಸಿ ಆದಂತಹ ಒಂದು ಚೈಲ್ಡ್ಹುಡ್. ಈ ಕಡೆ ಸ್ಕೂಲು, ಈ ಕಡೆ ಸಿನಿಮಾ, ಈ ಕಡೆ ಸೀರಿಯಲ್, ಈ ಕಡೆ ಡ್ಯಾನ್ಸ್, ಎಲ್ಲಾನು ಮೇಂಟೈನ್ ಮಾಡಿ ಅದ್ ಹೇಗ್ ಮಾಡಿದ್ನೋ ವಿತೌಟ್ ಐ ಥಿಂಕ್ ನನ್ನ ಪೇರೆಂಟ್ಸ್ ಸಪೋರ್ಟ್, ನನ್ನ ಸ್ಕೂಲ್ ಸಪೋರ್ಟ್ ಇಲ್ಲ ಅಂತ ಹೇಳಿದ್ರೆ ನಿಜವಾಗ್ಲೂ ಇಟ್ ವಾಸ್ ಅನ್ ವೆರಿ ಟಫೆಸ್ಟ್ ಜರ್ನಿ ಅಂತ ಹೇಳ್ಬೋದು. ನಾನು ಅದೇ ಕೇಳೋಣ ಅಂತ ಅನ್ಕೊಂಡೆ, ಬಿಕಾಸ್ ನೀವು ಆ ಟೈಮಲ್ಲಿ ಅಷ್ಟು ಬ್ಯುಸಿ ಆಗಿದ್ದಂತಹ ಆರ್ಟಿಸ್ಟ್ ನೀವು. ಸೊ ನಿಮ್ಮ ಎಜುಕೇಶನ್ ಮತ್ತೆ ನೀವು ಸೀರಿಯಲ್ ಸಿನಿಮಾ ಹೆಂಗ್ ಬ್ಯಾಲೆನ್ಸ್ ಮಾಡ್ತಾ ಇದ್ರಿ? ತುಂಬಾನೇ ಕಷ್ಟ. ಈಗಿನ ಜನರೇಷನ್ ಮಕ್ಳಿಗೆ, ನಾನು ಈಗಿನ ಜನರೇಷನ್ ಒಳಗೆ ಇಲ್ಲ ಅಂತಲ್ಲ, ಬಟ್
ಆಗ ಒಂದು ಡಿಫ್ರೆಂಟ್ ಸೆಟ್ ಆಫ್ ಮೆಂಟಾಲಿಟಿ ಇರುತ್ತೆ. ಅಂದ್ರೆ ನಮ್ ಸ್ಕೂಲ್ಗೆ ಹೋದ್ರೆ ಸಾಕಪ್ಪ, ಬಂದ್ ಮನೇಲಿ ಆರಾಮಾಗಿ ರೆಸ್ಟ್ ಮಾಡಿದ್ರೆ ಸಾಕಪ್ಪ, ಅದು ಅಲ್ಲಿ ಇಲ್ಲಿ ಸುತ್ತಾಡೋದೇ ಸಾಕಪ್ಪ ಅಂದ್ರೆ ತುಂಬಾ ಆ ಒಂದು ಮೆಂಟಾಲಿಟಿ ಇರುತ್ತೆ. ಬಟ್ ಎಷ್ಟು ಪ್ರೊಡಕ್ಟಿವ್ ಆಗಿ ನನಗೆ ದಿನ ಹೋಗ್ತಾ ಇತ್ತು ಅಂದ್ರೆ, ಬೆಳಗ್ಗೆ ಎಲ್ಲ ನಾನು ಶೂಟಿಂಗ್ ಇದ್ದಾಗ ಶೂಟಿಂಗ್ ಮುಗಿಸ್ಕೊಂಡು ಬರ್ತಾ ಇದ್ದೆ. ಅಂಡ್ ನನ್ನ ಸ್ಕೂಲ್ ಕೂಡ ಅಷ್ಟೇ ನಂಗೆ ಸಪೋರ್ಟ್ ಮಾಡಿದ್ದು. ನಾನು ಪ್ರೈಮರಿ ಓದಿದ್ದು ಜೈನ್ ಸ್ಕೂಲ್ ಅಂತ, ಶಂಕರ್ಪುರಂ ಅಲ್ಲಿ ಇದೆ, BBOL ಜೈನ್ ವಿದ್ಯಾಲಯ ಅಂತ. ದೇ ವರ್ ವೆರಿ ಸಪೋರ್ಟಿವ್. ಅಂಡ್ ನನ್ನ 7th ಆದ್ಮೇಲೆ 8th ಹೈಸ್ಕೂಲ್ ಎಲ್ಲ ಮಾಡಿದ್ದು ನ್ಯಾಷನಲ್ ಹೈಸ್ಕೂಲ್. ಸೊ ನಾನು ಎಷ್ಟು ಅದೃಷ್ಟ ಮಾಡಿದ್ದೆ ಅಂತಂದ್ರೆ, ನನಗೆ ಮನೆಗೆ ಬಂದು ಪಾಠ ಮಾಡೋರು, ಪ್ರಿನ್ಸಿಪಲ್ ಆಗ್ಲಿ ಅಥವಾ ಅಲ್ಲಿರೋ ಟೀಚರ್ಸ್ ಆಗ್ಲಿ, ನಾನು ಸ್ಕೂಲ್ಗೆ ಹೋಗಕ್ ಆಗ್ಲಿಲ್ಲ ಅಂತ ಹೇಳಿದಾಗ, ಎಕ್ಸಾಮ್ ಹತ್ತತ್ರ ಇದೆ ಅಂದಾಗ ನಾನು ಐ ಟು ಮೇಕ್ ಶೋರ್ ದಟ್ ಇಲ್ಲ, ನಾನು ಶೂಟಿಂಗ್ ಅಲ್ಲಿ ಸ್ವಲ್ಪ ಸ್ಟಾಪ್ ಮಾಡ್ಬೇಕು, ಬಿಕಾಸ್ ಎಕ್ಸಾಮ್ ಇಂಪಾರ್ಟೆಂಟ್ ಅಂತ ಹೇಳಿ 1 month ನಾನು ತುಂಬಾ ಸ್ಟುಡಿಯಸ್ ಆಗಿ ಕೂತ್ಕೊಂಡು ಏನೇನಿದೆಯೋ ಪೋರ್ಷನ್ಸ್ ನ ಕವರ್ ಮಾಡ್ಕೊಂಡು, ನನ್ನ ಟೀಚರ್ಸ್ ನನ್ನ ಮನೆಗೆ ಬಂದು SH ಸರ್ ಆಗಿರ್ಬೋದು, SDR ಸರ್ ಆಗಿರ್ಬೋದು, DVN ಆಗಿರ್ಬೋದು, ಈ ತರ ಎಲ್ಲರೂ ನನಗೆ ಪಾಠ ಮಾಡೋರು. ದಟ್ ಮೇಡ್ ಮೀ ಸಚ್ ಅ ಗ್ರೇಟ್ ಡಿಫರೆನ್ಸ್. ಬಿಕಾಸ್ ಇನ್ಫ್ಲೂಯೆನ್ಸ್ ಇಂದ ಪಾಸ್ ಆಗ, ತುಂಬಾ ಜನ ಅನ್ಕೊಳ್ಬೋದು ಏನೋ ಬಿಡು ಒಂದ್ ಇನ್ಫ್ಲೂಯೆನ್ಸ್ ಇಂದ ಪಾಸ್ ಆಗ್ತಾರೆ ಅಂತ. ಯಾವ ಮಿಡ್ಲ್ ಕ್ಲಾಸ್ಗೂ ಇನ್ಫ್ಲೂಯೆನ್ಸ್ ಇಂದ ಪಾಸ್ ಆಗುವಷ್ಟು ದುಡ್ಡಿರಲ್ಲ, ಅಥವಾ ದುಡ್ಡಿದೆ ಅಂದ ತಕ್ಷಣ ನಾವು ವಿದ್ಯೆನ ಕೊಂಡ್ಕೊಳ್ಬಹುದು ಅದೆಲ್ಲ ಖಂಡಿತವಾಗ್ಲೂ ಸುಳ್ಳು. ನಾವ್ ಓದ್ಲೇಬೇಕು, ಕಷ್ಟ ಪಡ್ಲೇಬೇಕು, ನಾವ್ ಬರೀಲೇಬೇಕು, ಪಾಸ್ ಆಗ್ಲೇಬೇಕು. ಸೊ ದಟ್ ವಾಸ್ ಅನ್ ಸೇಮ್ ಜರ್ನಿ. ರಾತ್ರಿ ಎಲ್ಲ ಕೂತ್ಕೊಂಡು ನಾನು ಓದ್ತಾ ಇದ್ದೆ, ಎಕ್ಸಾಮ್ಸ್ಗೆ ಹೋಮ್ ವರ್ಕ್ ಬರಿತಾ ಇದ್ದೆ, ಎಲ್ಲಾನು ಕಂಪ್ಲೀಟ್ ಮಾಡ್ತಾ ಇದ್ದೆ ನಾನು. ಇವನ್ ಐ ವಾಸ್ ವೆರಿ ಸ್ಟೂಡಿಯಸ್ ಆಲ್ಸೋ. ಸೊ ಫಸ್ಟ್ ಕ್ಲಾಸ್ ಅಲ್ಲಿ ನಾನು 10th ಪಾಸ್ ಮಾಡ್ಕೊಂಡೆ. ಅಂಡ್ ಇವನ್ ಡಿಗ್ರಿನೂ ಕಂಪ್ಲೀಟ್ ಮಾಡ್ಕೊಂಡೆ. ಐ ಥಿಂಕ್ ಐ ಕ್ಯಾನ್ ಪ್ರೌಡ್ಲಿ ಸೇ ದಟ್ ಐ ಆಮ್ ಅ ಗ್ರಾಜುಯೇಟ್ ಅಂತ ಹೇಳ್ಕೊಳಕ್ಕೂ ನನಗೆ ತಪ್ಪಾಗಲ್ಲ. ಸೊ ಇಟ್ ಈಸ್ ಸಮಥಿಂಗ್ ಚಾಲೆಂಜಿಂಗ್. ತುಂಬಾ ಕಷ್ಟ ಆಯ್ತು, ಇಟ್ ವಾಸ್ ವೆರಿ ಡಿಫಿಕಲ್ಟ್. ಅಂದ್ರೆ ನಿಮ್ಮನ್ನ ರೂಪಿಸೋದೇ ಒಂದು ಪಾತ್ರಗಳು. ನಿಮ್ಗೆ ಚಾಲೆಂಜಿಂಗ್ ಪಾತ್ರ ಸಿಕ್ಕದಷ್ಟು ನೀವು ಮೆಚ್ಯೂರ್ಡ್ ಆಗ್ತಾ ಹೋಗ್ತೀರಾ, ಕಲಿತಾ ಹೋಗ್ತಾ ಇರ್ತೀರಾ. ಒಂದು ಮೊನಾಟನಿಯಾಗಿ ಒಂದೇ ಪಾತ್ರಗಳು ನಿಮಗೆ ಸಿಗಲ್ಲ. ಅಷ್ಟೇ ಬ್ಯೂಟಿಫುಲ್ ಆಗಿರೋ ಸಿನಿಮಾಗಳು ಸಿಕ್ತು. ಕೃಷ್ಣ ಆದ್ಮೇಲೆ ಶಿವಣ್ಣ ಜೊತೆ ಸತ್ಯ ಅಂಡ್ ಲವ್ ಅಲ್ಲಿ ಅವ್ರ ಅಕ್ಕನ ಮಗಳ ಪಾತ್ರ ಮಾಡುವಂತಹ ಒಂದು ಕ್ಯಾರೆಕ್ಟರ್. ಆಮೇಲೆ ಸುದೀಪ್ ಸರ್ ಜೊತೆ ತೀರ್ಥ ಅನ್ನೋ ಒಂದು ಸಿನಿಮಾದಲ್ಲಿ ಸೊ ಫ್ರೆಂಡ್ ಆಗಿ ಹೋಗಿದ್ದು ಹೀರೋಯಿನ್ ಆಗಿ ನನಗೆ ಅವಕಾಶ ಸಿಕ್ಕದಂತ ಒಂದು ಇಟ್ಸ್ ಲೈಕ್ ಅನ್ ಲೈಫ್ ಟರ್ನಿಂಗ್ ಮೂಮೆಂಟ್. ಸೊ 1-2 ದಿನಕ್ಕೆ ಹೋದಂತ ಒಂದು ಆರ್ಟಿಸ್ಟ್, ಒಂದು 15 ದಿನ ಕೆಲಸ ಮಾಡಿದೆ. ಐ ಹ್ಯಾಡ್ ಅ ವಂಡರ್ಫುಲ್ ವರ್ಕ್ ಎಕ್ಸ್ಪೀರಿಯನ್ಸ್. ಸೊ ಅದರಲ್ಲೂ ಒಂದು 20 ಸಿನಿಮಾಗಳಲ್ಲಿ ಚೈಲ್ಡ್ ಆರ್ಟಿಸ್ಟ್ ಆಗಿ ಕೆಲಸ ಮಾಡ್ಕೊಂಡು ಬಂದೆ. ಸೊ ವಾವ್ ಅನ್ನೋ ಒಂಥರ ನನ್ನ ಟರ್ನಿಂಗ್ ಪಾಯಿಂಟ್ ಆಗಿದ್ದೆ ನನ್ನ ಚಲುವಿನ ಚಿಲಿಪಿಲಿ ಅಂತ ಹೇಳಿದ್ರೆ ತಪ್ಪಾಗಲ್ಲ. ನಾರಾಯಣ್ ಸರ್ನ ಮೀಟ್ ಮಾಡಿದೆ. ನಾರಾಯಣ್ ಸರ್ನ ಮೀಟ್ ಮಾಡ್ಬೇಕಾದ್ರೆ ತುಂಬಾ ಭಯ ಆಯ್ತು. ಬಿಕಾಸ್ ಈಸ್ ಆಲ್ಸೋ ಆಲ್ರೌಂಡರ್. ಇವತ್ವರೆಗೂ ನನಗೆ ಉಸಿರು ಕೊಡ್ತಾ ಇರೋ ಸಾಂಗ್ ಅಂದ್ರೆ ಎಲ್ಲಿ ಹೋದ್ರು ನಿಜಾನ ನಾನೇನ. ಲೈಫ್ ಇರೋವರೆಗೂ ನಾನು ಐ ಥಿಂಕ್ ನಾರಾಯಣ್ ಸರ್ಗೆ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ.